ಹಾಯ್ ಫ್ರೆಂಡ್ಸ್, ಇದು ಸಂಡೆಯ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ಒಂದು ಎಂಗೇಜ್ಮೆಂಟ್ ಇರೋದ್ರಿಂದ ನಾನು ಟ್ರೆಡಿಷ್ನಲ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಸ್ಯಾರಿ, ಅದಕ್ಕೆ ಮ್ಯಾಚಿಂಗ್ ಬಳೆ, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. 2 ಅವರ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂತು ಬಸ್ಸು. ಇವತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು, ಅಕ್ಕನ ಮಗ ಮತ್ತು ನಮ್ಮ ಮನೆಯವ್ರು ಮಾತ್ರ. ನಮ್ಮ ಮನೆಯವರು ಹಿಂದೆ ಸೀಟಲ್ಲಿ ಕೂತಿದ್ದಾರೆ. ನಮ್ಮ ಮನೆಯವ್ರು ಎಲ್ಲೇ ಹೋದರೂ ಕಾಮಿಡಿ ಮಾಡೋದು ಜಾಸ್ತಿ. ನೋಡಿ, ಹಿಂದೆ ಕೂತ್ಕೊಂಡೇ ಕಾಮಿಡಿ ಮಾಡ್ತಾಯಿದ್ದಾರೆ. ಹಾಗೆ ನಾನು ನಮ್ಮ ಅಕ್ಕ ಇಬ್ಬರೂ ಒಂದು ಸೆಲ್ಫಿ ತೊಗೊಂಡು ಬಸ್ಸಲ್ಲೇ. ಹಾಗೆ ಒಂದು 3 ಅವರ್ಸ್ ಆಯಿತು ನಮ್ಮೂರಿಗೆ ಹೋಗೋ ತನಕ. ಅಲ್ಲಿ ಹೋಗಿ ಹಾಗೆ ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಆಂಟಿ ಎಲ್ಲ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಕಳೆದು ಹಾಗೆ ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿದೋಗಿತ್ತು ನಾವು ಹೋಗೋ ತನಕ. ಹಾಗೆ ಊಟ ರೆಡಿಯಾಗಿತ್ತು. ಊಟ ಸಿಂಪಲ್ ಆಗಿದ್ರು, ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ಟೈಮ್ ಆಗೇ ಹೋಗಿತ್ತು. ಮತ್ತೆ ರಿಟರ್ನ್ ಆಗಬೇಕಾಗಿತ್ತಲ್ಲ, ಅದಕ್ಕೆ ಬೇಗ ಊಟ ಮುಗಿಸ್ಕೊಂಡು ನಮ್ಮ ಮನೆಯವರೇ ನಮಗೆ ಊಟ ಬಡಿಸ್ತಾಯಿದ್ರು. ಫಂಕ್ಷನ್ ಏನು ತುಂಬ ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಮದುವೆ ಹೇಗಿದ್ರು ಹತ್ರದಲ್ಲೇ ಇದೆ ಅಂತ ಎಂಗೇಜ್ಮೆಂಟ್ನ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವು. ಹಾಗೆ ನಮ್ಮದು ಊಟ ಆದಮೇಲೆ ನಮ್ಮ ಮನೆಯವರು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನಾನು ಊಟಕ್ಕೆ ಕೂತಿದ್ನಲ್ಲ, ನನ್ನ ಬ್ಯಾಗ್ನ ನನ್ನ ತಮ್ಮ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾಯಿದ್ದಾನೆ. ಅದನ್ನು ನೋಡ್ಕೊಂಡು ಎಲ್ಲ ಕಾಮಿಡಿ ಮಾಡ್ತಾಯಿದ್ರು. ನೋಡಿ, ನನ್ನ ತಮ್ಮ ಯಾವ ಥರ ಬ್ಯಾಗ್ ಹಿಡ್ಕೊಂಡಿದ್ದಾನೆ. ಹಾಗೆ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ನನ್ನ ತಂಗಿ ಎಲ್ಲ ಬಂದಿದ್ರಲ್ಲ, ಅದಕ್ಕೆ ನಾನು, ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ಸೆಲ್ಫಿ ತೊಗೋತಾ ಇದ್ದೀವಿ. ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತೆ ಬೆಂಗಳೂರು ಬಸ್ ಹತ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಬಂದು